35,000 ಬರೀ 35,000ಕ್ಕೆ ಇಂಡಿಕಾ ದುಡಿಯೋರಿಗೆ. ಹೌದೌದು. ಓಕೆ ಯಾರ್ಯಾರು 2021 ಮಾಡಲು ಓಕೆ 63,000 ಓಡಿದೆ. 16-17 ಓಕೆ ಆಸ್ಟಾ ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ 23-24 ಓಕೆ ಆಟೋಮೆಟಿಕ್ ಆಪಲ್ ಕಟ್ಟು VXI ಆಪ್ಷನಲ್ ಓಕೆ 1,75,000 ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಓಕೆ 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಗಾಡಿ ಒರಿಜಿನಲ್ ಪೆಂಡ್ ನಲ್ಲಿ ಇದೆ. 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 1,35,000 ಸ್ವಲ್ಪ ಹೆಚ್ಚು ಕಮ್ಮಿ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹುಂಡೈ ಅಸೆಂಟ್ 2006 ಮಾಡಲು ಓಕೆ ಹೊಂಡೈ ಅಸೆಂಟ್ ಪೆಟ್ರೋಲ್ 1,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 45,000 ಹೆಚ್ಚು ಕಡಿಮೆ ಆಗುತ್ತೆ. 1,65,000ಕ್ಕೆ ಜೆನೆಸ್ಟ್ಲ ಕೂಡ ಹೌದೌದು. ಇದು ಗಾಡಿ ಇದು ಚೆನ್ನಾಗಿದೆ. 195 ಹೆಚ್ಚು ಕಡಿಮೆ ಆಗುತ್ತೆ. 1,95,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಇದು ಕೂಡ ಒಂದು 68-70 ಚೇಂಜ್ ಓಡಿದೆ. 2,15,000 ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್, ದೊಡ್ಡ ಫ್ಯಾಮಿಲಿಗೆ 8 ಸೀಟರ್ ಗಾಡಿ ಹುಡ್ಕೋದ್ಗೆ ಒಳ್ಳೆ ಕಡಿಮೆ ರೇಟ್ ನಲ್ಲಿ ಟಾಪ್ ಅಂಡ್ ಮಾಡಲ್ ಗಾಡಿ ಕೊಡೋಣ. ಮೊನ್ನೆ ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಮಾಡಿದೀವಿ. ಗಾಡಿ ತುಂಬಾ ಚೆನ್ನಾಗಿದೆ. 2,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ 70-71 ಚೇಂಜ್ ಓಡಿದೆ. ಗಾಡಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2013 ಮಾಡಲು ಡೀಸೆಲ್ ಗಾಡಿ ಸಿಂಗಲ್ ಓನರ್ 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾಡಲು VDI ಸಿಂಗಲ್ ಓನರ್ 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,85,000 ಹೌದೌದು. ಓಕೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಡೀಸೆಲ್ ಅಲ್ಲಿ. ಹೌದೌದು. ತರ್ಸಿದ್ರಾ ಹೇಳಿ. 2017 ಮಾಡಲು ಸಿಂಗಲ್ ಓನರ್ W4 ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇಗ್ನಿಸ್ 1920 ಮಾಡಲು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4,95 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2013 ಮಾಡಲು W6 ಸಿಂಗಲ್ ಓನರ್ 5,5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 15 ಮಾಡಲು T8 4,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2016 ಮಾಡಲು ಸೆಕೆಂಡ್ ಓನರ್. ಇದು ಕೂಡ ಗಾಡಿ ನೀಟ್ ಆಗಿದೆ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ ಇದು. ನಿಮಗೆ 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. VXI ಪೆಟ್ರೋಲ್ ವೆಹಿಕಲ್ ಶಿಫ್ಟ್ ಡಿಸೈರ್ ಪವರ್ ವಿಂಡೋ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. AC ವೆಹಿಕಲ್ ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ಮಾಡಲು ಹೊಂಡೈ ಅವರ ಆಟೋಮೆಟಿಕ್ 32,000 ಓಡಿದೆ. 5,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 6,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. NX ಕಾರಲ್ಲಿ ಕ್ರೆಟಾ ಹೇಳಿಬಿಡಿ ಸರ್. 2015 ಮಾಡಲು ಇದು ಬಂದ್ಬಿಟ್ಟು ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಗಾಡಿ. ಇದು ಬಂದ್ಬಿಟ್ಟು ನಿಮ್ಗೆ 6,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಫೈನಾನ್ಸ್ ಎಷ್ಟಾಗ್ಬೋದು ಕ್ರೆಟಾಗೆ? ಹೌದೌದು. ಬಂಪರ್ ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡ್ಬಿಟ್ರೆ ಗಾಡಿ ಒರಿಜಿನಾಲಿಟಿ ಇದೆ. ಕಸ್ಟಮರ್ ಪಾರ್ಕಿಂಗ್ಸ್ ಅಲ್ಲಿ ಹೆಂಗಿದೆ ಹಂಗೆ ಸರ್ ಇದೆ. ಅದು ಕೂಡ ನೋಡಬಹುದು. ಬೆಂಗಳೂರು ಲೋಕಲ್ ಪಾಸಿಂಗು. ಸೊ ಟಾಪ್ ಎಂಡ್ ಹೌದು ಸರ್. ಓಕೆ ಪೆಟ್ರೋಲ್ ಡೀಸೆಲ್ ಇದು? ಸರ್ ಡೀಸೆಲ್ ಸರ್. ಇದು ಡೀಸೆಲ್ ವರ್ಷನ್ ಯಾರು ನೋಡ್ತಾರೆ ಕ್ರೇಟಾ ಅದು ಕೂಡ ಆಪ್ಷನಲ್ ವೆಹಿಕಲ್ ಆಗಿರುತ್ತೆ. ಬಂದು ವಿಸಿಟ್ ಮಾಡಿ. ಸೊ ನೋಡಬಹುದು ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಅದರಲ್ಲಿ. ಓಕೆ ಕಂಪ್ಲೀಟ್ ಫೀಚರ್ಸ್ ಇರೋ ವೆಹಿಕಲ್ ನಿಮ್ಗೆ ಒಳ್ಳೆ ವೆಹಿಕಲ್ ಕೊಡ್ತಾರೆ. ಅದು ಕೂಡ NX ಕಾರ್ ವಿಸಿಟ್ ಮಾಡಿ ಚೆಕ್ನ ಒಳ್ಳೆ ಪ್ರೈಸಿಂಗ್ ಇದೆ. ಅದು ಕೂಡ ನಂಬರ್ ಕೂಡ ನೋಡ್ಬೋದು 3786. ಹಾಗೆ ಒಂದು ಈಕೋ ಕೂಡ ಇದೆ. 2021 ಮಾಡಲು AC ಪವರ್ ಸ್ಟೀರಿಂಗ್ AC ಪವರ್ ವಿಂಡೋ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. AC ವೆಹಿಕಲ್ ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದೌದು. ಓಕೆ ಒಂದು ಈಕೋ ಸ್ಪೋರ್ಟ್ಸ್ ಕೂಡ ಇದೆ. 2016 ಮಾಡಲು ಸೆಕೆಂಡ್ ಓನರ್. ಇದು ಕೂಡ ಗಾಡಿ ನೀಟ್ ಆಗಿದೆ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ ಇದು. 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ಫೈನಾನ್ಸ್ ಕೂಡ ಆಗೋಗುತ್ತೆ. ಹೌದೌದು. ಓಕೆ ಒಂದು XUV ಕೂಡ ತರಿಸಿದ್ರಾ ಹೇಳಿ. 2017 ಮಾಡಲು ಸಿಂಗಲ್ ಓನರ್ W4 ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 7,50,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 7,50,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ XUV 300 19 ಮಾಡಲು ಆಟೋಮೆಟಿಕ್. ಅದು ಒಳ್ಳೆ ಹೆಚ್ಚು ಕಡಿಮೆ ಆಗುತ್ತೆ ಸರ್. 6,5 ಲಕ್ಷ ಹೆಚ್ಚು ಕಮ್ಮಿ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಎಷ್ಟಾಗ್ಬೋದು ಸರ್? ಸಿವಿಲ್ ಚೆನ್ನಾಗಿದೆ. 80% ಆಗುತ್ತೆ ಸರ್. 14 ಮಾಡಲು ಡೀಸೆಲ್ VXI ಇದು ಬಂದ್ಬಿಟ್ಟು ನಿಮ್ಗೆ 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. VXI ಪೆಟ್ರೋಲ್ ವೆಹಿಕಲ್ ಶಿಫ್ಟ್ ಡಿಸೈರ್ ಅದು ಕೂಡ ಪೆಟ್ರೋಲ್ ವರ್ಷನ್. ನೀವು ಕೂಡ ನೋಡ್ಬೋದು ಕಂಪ್ಲೀಟ್ ಆಗಿ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಇರುತ್ತೆ. ಗಾಡಿ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಶೋರೂಮ್ ಫಿಟೆಡ್ ನಿಮಗೆ ಸಿಸ್ಟಮ್ ಬರ್ತಿದೆ. ಹಾಗೆ 4 ಡೋರ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC. ಸೊ ಬಾಡಿ ಲೈನ್ ಕೂಡ ನೋಡ್ಬೋದು. ಎಷ್ಟು ಸಕ್ಕತ್ತಾಗಿ ಕೂಡ ಇದೆ. ಬೈ
ಡಸ್ಟರ್ ಕೂಡ ಇದೆ ಹೇಳಿ. 2014 ಮಾಡಲು. ಓಕೆ, ಇದು ಬಂದ್ಬಿಟ್ಟು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಓಕೆ, ಅದು ಒಂದು ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ನಿಮ್ಗೆ 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,85,000. ಹೌದೌದು. ಓಕೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಡೀಸೆಲ್ ಅಲ್ಲಿ. ಹೌದೌದು. ಓಕೆ, ಒಂದು ಎಕ್ಸ್ಪ್ರೆಸ್ ಇದೆ. ಎಕ್ಸ್ಪ್ರೆಸ್ 2019 ಮಾಡಲು, ಆಟೋಮೆಟಿಕ್. ಓಕೆ, 71 ಚೇಂಜ್ ಓಡಿದೆ. ಗಾಡಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಂಡೋವರ್ ಕೂಡ ತರಿಸಿದ್ರೆ ಹೇಳಿ. ಹೌದು ಸರ್, ದೊಡ್ಡ ಫ್ಯಾಮಿಲಿಗೆ 8 ಸೀಟರ್ ಗಾಡಿ ಹುಡ್ಕೋದ್ಗೆ ಒಳ್ಳೆ ಕಡಿಮೆ ರೇಟ್ನಲ್ಲಿ ಟಾಪ್ ಅಂಡ್ ಮಾಡಲ್ ಗಾಡಿ ಕೊಡೋಣ. ಮೊನ್ನೆ ಫ್ರೆಶ್ ಆಗಿ FC ಇನ್ಸೂರೆನ್ಸ್ ಮಾಡಿದೀವಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 7,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 7,95,000. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. ಓಕೆ, ಸೊ ನೋಡ್ಬೋದು ಶೋರೂಮ್ ಫಿಟೆಡ್ ಮ್ಯಾಗು ಪ್ರತಿಯೊಂದು ಬಂದ್ಬಿಡುತ್ತೆ. ಅದು ಕೂಡ ಟಾಪ್ ಎಂಡು. ಎಂಡೋವರ್ ನೋಡ್ತಾರೆ, ಒಳ್ಳೆ ಪ್ರೈಸಿಂಗ್. ಓನರ್ಶಿಪ್ ಎಷ್ಟಾಗಿದೆ ಇದು? ಹೌದು, ನಾಲ್ಕು ಓನರ್ ಆಗಿದೆ ಸರ್. 4 ಓನರ್ ಆಗಿದೆ. ಕಾರಲ್ಲಿ ಬಂದ್ಬಿಡುತ್ತೆ ಲೊಕೇಶನ್. ನೋಡಿ ಇಲ್ಲಿ ನಾಗರಬಾವಿ ಸರ್ಕಲ್ ಇಂದ Okay. ಎಂಪೈರ್ ಹೋಟೆಲ್ ಇದೆ. ಸ್ಟ್ರೈಟ್ ಬಂದ್ರೆ ಇದೆ ಸರ್ವಿಸ್ ಹೋಟೆಲ್ ಬರೋದು. ಓಕೆ, ಬಂದ್ಬಿಟ್ರೆ ಈ ಬೋರ್ಡು ನಮ್ದು. ಬಂದ್ಬಿಟ್ರೆ ನೋಡಿ ಆ ಬೋರ್ಡು. ಓಕೆ, ಈ ಬೋರ್ಡು ಸೀದಾ ಒಳಗಡೆ ಬಂದ್ಬಿಟ್ರೆ ನಿಮ್ಗೆಲ್ಲ ಗಾಡಿಗಳು ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಡುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಬ್ಯಾಕ್ ಸೈಡ್ ಏನ್ ಬರ್ಬೋದು? ಬ್ಯಾಕ್ ಸೈಡ್ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಓಕೆ, ನರ್ಸಿಂಗ್ ಕಾಲೇಜು ಬ್ಯಾಕ್ ಸೈಡ್ ಇದೆ. ಡೈರೆಕ್ಟ್ ಆಗಿ ಒಂದ್ಸರಿ ವಿಸಿಟ್ ಮಾಡ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ NX ಕಾರಲ್ಲಿ ಇಷ್ಟೆಲ್ಲ ವೆಹಿಕಲ್ಸ್. ಎಷ್ಟು ವೆಹಿಕಲ್ ಇದೆ ಪ್ರೆಸೆಂಟ್? ಸರ್ ನಮ್ಮ ಹತ್ರ 100 ವೆಹಿಕಲ್ಸ್ ಇದೆ ಸರ್, ಹೆಚ್ಚು ಕಡಿಮೆ. ಓಕೆ, 100 ಮೇಲೆ ವೆಹಿಕಲ್ಸ್ ಇದೆ. ಒಂದು ವರ್ಣ ಫ್ರೂಡಿಕ್ ಕೂಡ ಇದೆ ಹೇಳಿ. 2012 ಮಾಡಲು ಆ ಡೀಸೆಲ್ ಗಾಡಿ. ಓಕೆ, ಗಾಡಿ ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಲೋನ್ ನೋಡೋರ್ಗೆ ಲೋನ್ ಆಗಲ್ಲ ಸರ್, 13 ಮಾಡಲ್ ಮೇಲೆ ಆಗೋದು. ಓಕೆ, ಇನ್ನೊಂದು ವರ್ಣ ಫ್ರೂಡಿಕ್ 2014-15 ಓಕೆ, 68,000 ಚೇಂಜ್ ಓಡಿದೆ. ಪೆಟ್ರೋಲ್ ಗಾಡಿ. ಇದು ಕೂಡ ಟಾಪ್ ಅಂಡ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಈ ವೆಹಿಕಲ್ ಕೂಡ. ಓಕೆ, ಒಂದು ಸಣ್ಣ ಪುಟ್ಟ ಬಜೆಟ್ ಆಲ್ಟೋ ಇದೆ ನೋಡಿ, ಒಳ್ಳೆ ಬಡವ್ರ ಬಾದಾಮಿ ತರ. 2007 ಮಾಡಲಿ LXi AC ಪವರ್ ಸ್ಟೇರಿಂಗ್ ಗಾಡಿ. ಗಾಡಿ ಒರಿಜಿನಲ್ ಪೇಂಟ್ ನಲ್ಲಿ ಇದೆ. 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 1,35,000 ಸ್ವಲ್ಪ ಹೆಚ್ಚು ಕಡಿಮೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ನೋಡಬಹುದು 1,35,000 ಒಂದು ಆಲ್ಟೋ. ಅದು ಕೂಡ ಕಲಿಯವ್ರಿಗೆ ನೋಡ್ತಿದ್ರೆ. ಇನ್ನೇನು ಕಲಿಯವ್ರಿಗೆ ಯಾವ್ದು ಗಾಡಿ ಇದೆ? ಇನ್ನ ತುಂಬಾ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಓಕೆ, ಶಿಫ್ಟು 2013 ಮಾಡಲು ಡೀಸೆಲ್ ಗಾಡಿ, ಸಿಂಗಲ್ ಓನರ್. 3,70,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,70,000 ಒಂದು ಶಿಫ್ಟ್. ಅದು ಕೂಡ ಪೆಟ್ರೋಲ್ ವೆಹಿಕಲ್. ಹೌದೌದು. ನೆಕ್ಸ್ಟ್ ವೆಹಿಕಲ್ ತಿಳಿಸ್ತೀರಾ? ಇದು ಇಯಾನ್ ಇದೆ. ಉಂಡೆ ಏನು 2012 ಮಾಡಲು. ಇದು ಗಾಡಿ ಇದು ಚೆನ್ನಾಗಿದೆ. 195 ಹೆಚ್ಚು ಕಡಿಮೆ ಆಗುತ್ತೆ. 1,90,000 ಹೆಚ್ಚು ಕಮ್ಮಿ ಆಗುತ್ತೆ. ಟಾಟಾ ಜಸ್ಟ್ ಡೀಸೆಲ್ ಗಾಡಿ. ಇದರಲ್ಲಿ ಇರೋದು ಇಂಜನ್ ಕ್ವಾರ್ಟರ್ ಜೆಟ್ ಇಂಜನ್. 3,45,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಮದಿದ್ ಕಲ್ಗಳಿಸಿದೀವಿ, ವಾಶ್ ಮಾಡಿ ಕೊಡ್ತೀವಿ. ಒರಿಜಿನಲ್ ಪೇಂಟ್ ತಣ್ಣಗಿರ್ಲಿ ಅಂತ ಮದಿದ್ ಕಾಡಿ ನಿಲ್ಸಿದೀವಿ. ನೀವು ಕೊಡೋ ಟೈಮಲ್ಲಿ ವಾಶ್ ಗಿಶ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ. 2012 ಮಾಡಲು ಶಿಫ್ಟ್ ಡೀಸೆಲ್ VDI ಗಾಡಿ ನೀಟ್ ಆಗಿದೆ. 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 4,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಕ್ವಿಡ್ 2017 ಮಾಡಲು 54,000 ಚೇಂಜ್ ಓಡಿದೆ. ಓಕೆ, ಸಿಂಗಲ್ ಓನರ್. ಗಾಡಿ ಓಡಿರೋದಷ್ಟೇ ಶೋರೂಮ್ ಟ್ರಾಕ್ ಇದೆ. ಅದೇ ಎಲ್ಲ ಶೋರೂಮ್ ಟ್ರಾಕ್ ಇರಲ್ಲ, ಇರೋದು ಹೇಳ್ತೀವಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ ತೋರಿಸ್ಕೊಳ್ಳಿ, ಮೆಕ್ಯಾನಿಕ್ ಶೋರೂಮ್ ತೋರಿಸ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ತೋರಿಸ್ಕೊಳ್ಳಿ. 3 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ಕಿಡ್ಡು 4-5 ಗಾಡಿ ಇದೆ. 4-5 ಗಾಡಿ ಹೌದೌದು ಸಿಗುತ್ತೆ. ಮಾರುತಿ ಸುಜುಕಿ ಎಸ್ಟಾರ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಇದು ಕೂಡ ಒಂದು 68-70 ಚೇಂಜ್ ಓಡಿದೆ. 7,15,000 ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಹುಡ್ಕೋರಿಗೆ ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಸಿಗುತ್ತೆ. 2,15,000 ಕೊಡ್ತಾ ಇದ್ದೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಇನ್ನೊಂದು 2019-20 ಇದು ಕೂಡ 2,65 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 2,65,000 ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ, ಫೈನಾನ್ಸ್ ಎಷ್ಟಾಗಬಹುದು? ಆಗುತ್ತೆ. ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ. ಓಕೆ, 80% ಆಗೋದು ಸಿವಿಲ್ ಚೆನ್ನಾಗಿದ್ರೆ. ಮಾರುತಿ ಸುಜುಕಿ ರಿಡ್ಜಲ್ಲಿ 2014 ಮಾಡಲು VDI ಓಕೆ, ಸಿಂಗಲ್ ಓನರ್. 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗೋಗುತ್ತೆ. ಓಕೆ, ಜೆನ್ ಎಷ್ಟಿಲ್ಲ? 2010. ಓಕೆ, ಇದು 1,65 ಹೆಚ್ಚು ಕಡಿಮೆ ಆಗುತ್ತೆ. 1,65,000 ಜೆನ್ ಎಷ್ಟಿಲ್ಲ ಕೂಡ ಸಿಗ್ತಿದೆ. ನೋಡಬಹುದು ಗಾಡಿ ಕಂಡೀಷನ್ ಕೂಡ ಸಖತ್ತಾಗಿದೆ. ಪೆಟ್ರೋಲ್ ವರ್ಷನ್ ಬರ್ತಿರೋದು. ಇದು ಡೀಸೆಲ್ ಅಲ್ಲ? ಹೌದೌದು. ಓಕೆ, ಸೊ ಮಾರುತಿ ಸುಜುಕಿ ರಿಡ್ಜ್ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಇನ್ನೊಂದು ವೆಹಿಕಲ್ ಯಾವುದು? ಇದು 21 ಮಾಡಲು ಹೊಂಡೈ ಅವರ ಆಟೋಮೆಟಿಕ್. 32,000 ಓಡಿದೆ. 5,65 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,65,000 ಸ್ವಲ್ಪ ಡೀಸೆಲ್ ಗಾಡಿ, ಆಟೋಮೆಟಿಕ್ ಗಾಡಿ. ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಓಕೆ, ನೀಟ್ ಆಗಿದೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ಓಕೆ, ಇನ್ನು ಲೋ ಬಜೆಟ್ ಅಲ್ಲಿ ಯಾವ್ದು ಗಾಡಿ ಇದೆ ನಮ್ಮ ಹತ್ರ? ಲೋ ಬಜೆಟ್ ಅಂದ್ರೆ 35,000 ಇಂದ ಶುರು ಆಗುತ್ತೆ. 35,000 ಇಂದ? ಹೌದೌದು. ಹುಂಡೈ ಅಸೆಂಟ್ 2006 ಮಾಡಲು. ಓಕೆ, ಹೊಂಡೈ ಅಸೆಂಟ್ ಪೆಟ್ರೋಲ್ 1,45 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,45,000 ಸ್ವಲ್ಪ ಹೆಚ್ಚು ಕಮ್ಮಿ. ಹೌದೌದು. ಓಕೆ, ರೆನಾಲ್ಟ್ ಡಸ್ಟರ್ ಕೂಡ ಇದೆ. 2016 ಮಾಡಲು 5,15,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಲೋನ್ ನೋಡೋರಿಗೆ ಸಿವಿಲ್ ಚೆನ್ನಾಗಿದೆ, ಮಾಡಿಸ್ಕೊಡ್ತೀವಿ ಸರ್. XUV
2013 ಮಾಡಲು ಓಕೆ W6 ಸಿಂಗಲ್ ಓನರು 5.5 ಲಕ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ ಲೋನ್ ನೋಡೋರಿಗೆ ಇದೀಗ ಸಿವಿಲ್ ಚೆನ್ನಾಗಿದೆ, ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಮಾಡಿಸ್ಕೊಡ್ತೀರಾ? ಹಾ ಹೌದೌದು. ಓಕೆ 12 ಮಾಡಲು ಓಕೆ ಇದು ಕೂಡ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಅದಕ್ಕೆ ಯಾಕೆಂದ್ರೆ ಬಿಸಿಲಲ್ಲಿ ಗಾಡಿ ಹೀಟ್ ಆಗ್ಬಿಡುತ್ತೆ ಅಂತ. ಓಕೆ 7,15,000 ಹೆಚ್ಚು ಕಡಿಮೆ ಆಗುತ್ತೆ. ಇದರಲ್ಲಿ ಕ್ವಾಡ್ರಿ ಚಟ್ ಇಂಜಿನ್ ಇದು ಡೀಸೆಲ್ ಗಾಡಿ. ಓಕೆ ಡೀಸೆಲ್. ಹೌದು. ಮಹಿಂದ್ರ XUV 300 ಡೀಟೇಲ್ಸ್. XUV 300 19 ಮಾಡಲು ಓಕೆ ಆಟೋಮೆಟಿಕ್. ಅದು ಒಳ್ಳೆ ಹೆಚ್ಚು ಕಡಿಮೆ ಆಗುತ್ತೆ ಸರ್. 6 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಎಷ್ಟಾಗ್ಬೋದು ಸರ್? ಸಿವಿಲ್ ಚೆನ್ನಾಗಿದೆ, 80% ಆಗುತ್ತೆ ಸರ್. 80% ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಓಕೆ ಬಾಡಿ ಲೈನ್ ಚೆನ್ನಾಗಿದೆ, ಎಲ್ಲೂ ಆಕ್ಸಿಡೆಂಟ್ ಫ್ರೀ, ನೀಟ್ ಆಗಿದೆ ಸರ್. ಓಕೆ ಟಾಟಾ ಹರಿಯರ್ 2021 ಮಾಡಲು ಓಕೆ 63,000 ಓಡಿದೆ. 13,60 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 13,60,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ ಹಾಂ ಫೈನಾನ್ಸ್ ಕೂಡ ಆಗೋಗುತ್ತೆ. ಹೌದೌದು. ಮಾರುತಿ ಸುಜುಕಿ ಇಗ್ನಿಸ್ 1920 ಮಾಡಲು ಓಕೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 495 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,95,000 ಹೆಚ್ಚು ಕಮ್ಮಿ ಆಗ್ತಿದೆ. ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಫೈನಾನ್ಸ್ ಕೂಡ ಮಾಡೋಣ. ಗಾಡಿ ನೀಟ್ ಆಗಿದೆ. ಓಕೆ ಗಾಡಿ ಫುಲ್ ನೀಟ್ ಆಗಿದೆ. 2012 ಮಾಡಲು ಶಿಫ್ಟ್ ಓಕೆ VXI ಪೆಟ್ರೋಲ್ ಗಾಡಿ 335 ಹೆಚ್ಚು ಕಡಿಮೆ ಆಗುತ್ತೆ. 3,35,000 ಹಾ ಹಾ ಪೆಟ್ರೋಲ್ ವೆಹಿಕಲ್. ಹೌದೌದು. ಓಕೆ ಅದ್ರಲ್ಲೂ ಇನ್ನೊಂದು ಶಿಫ್ಟ್ ಲೋ ಮಾಡಲು ನೋಡೋರಿಗೆ ಇನ್ನೊಂದು ನೋಡಿ 2008 ಮಾಡಲ್ VXI. ಇದು ಕೂಡ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಇನ್ನೊಂದು ಮಹೇಂದ್ರ TV 2015 ಮಾಡಲು ಓಕೆ TUV T8 445 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,45,000 ಹೆಚ್ಚು ಕಡಿಮೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗೋಗುತ್ತೆ. ಹೌದೌದು. ಬೆಂಗಳೂರು ಲೋಕಲ್ ಪಾಸಿಂಗ್. ಓಕೆ I20 16-17 ಓಕೆ ಆಸ್ಟಾ ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ 525 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ. ಓಕೆ ಫೈನಾನ್ಸ್ ಕೂಡ ಆಗೋದು. ಹಾಗೆ ಶಿಫ್ಟ್ ಆಪಲ್ ಕಟ್ಟಲ್ಲಿ 2023-24 ಓಕೆ ಆಟೋಮೆಟಿಕ್ ಆಪಲ್ ಕಟ್ಟು VXI ಆಪ್ಷನಲ್ ಓಕೆ 675 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓಕೆ ಒಳ್ಳೆ ಫ್ಯಾನ್ಸಿ ನಂಬರ್ ಕೂಡ ಇದೆ. 3011 ಯಾರು ನೋಡ್ತಾರೆ ಅದು ಕೂಡ ಆಪಲ್ ಕಟ್ಟಲ್ಲಿ ಆಟೋಮೆಟಿಕ್ ಸಿಗ್ತಿದೆ. ಒಂದು ಶಿಫ್ಟ್ ನೋಡೋರಿಗೆ 2014 ಮಾಡಲು ಓಕೆ VDI ಗಾಡಿ ಇದು ನೀಟ್ ಆಗಿದೆ. ಓಕೆ 4,10,000 ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ, ಮ್ಯಾಗ್ವಿಲ್ ಎಲ್ಲ ಇದೆ. ಓಕೆ ಲೋನ್ ನೋಡೋರಿಗೆ ಡೀಸೆಲ್ಗೆ ಆಗುತ್ತೆ ಆಗುತ್ತೆ ಆರಾಮಾಗಿ ಆಗುತ್ತೆ 80%. ಓಕೆ ETS ಲಿವಾ 2012 ಮಾಡಲು ಡೀಸೆಲ್ ಗಾಡಿ ಒಳ್ಳೆ ಮ್ಯಾಗ್ವಿಲ್ ಇದೆ. ಓಕೆ ಒಳ್ಳೆ 3,75,000 ಹೆಚ್ಚು ಕಡಿಮೆ ಆಗುತ್ತೆ. 3,75,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 3,75,000 ಒಂದು ETS ಲಿವಾ ಸಿಗ್ತಿದೆ. ಹಾಗೆ ಒಂದು 2014 ಮಾಡಲು ಓಕೆ ಎಕ್ಸೆಂಟ್ ಪೆಟ್ರೋಲ್ ಸಿಂಗಲ್ ಓನರ್ 22,000 ಹೊಡಿದೆ. 22,000 3,500 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 3,500,000 ಲಕ್ಷ ಹೆಚ್ಚು ಕಮ್ಮಿ ಆಗ್ತಿದೆ. ಓಕೆ ಆಪಲ್ ಕಟ್ಟು 19 ಮಾಡಲು ಶಿಫ್ಟ್ ಡಿಸೈರ್ VXI ಆಪ್ಷನಲ್ 575 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ಕೂಡ ಆಗೋಗುತ್ತೆ. ನೋಡಬಹುದು ಲೋ ಮಾಡಲಿ, ನೀವು ಲೋ ಮಾಡಲಿ ಇಟ್ಕೊಂಡು ಹೈ ಮಾಡಲು ಪ್ರತಿಯೊಂದು ವೆಹಿಕಲ್ ಸಿಗ್ತಿದೆ. ಶಿಫ್ಟ್ ಡಿಸೈರ್ VDI 12 ಮಾಡಲು ಓಕೆ 4,25,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಸಖತ್ತಾಗಿದೆ. ಅದು ಗ್ರೇ ವೆಹಿಕಲ್. ಒಂದು ಇನ್ನೊಂದು ಎಕ್ಸೆಂಟ್ 2015 ಮಾಡಲು ಓಕೆ ಇದು ಬಂದ್ಬಿಟ್ಟು 14 ಓಕೆ 14 ಡೀಸೆಲ್ ಎಕ್ಸೆಂಟ್ ಮ್ಯಾಗ್ವಿಲ್ ಎಲ್ಲ ಇದೆ. 295 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 2,95,000. ಸೊ ಫ್ಯೂಚರ್ ಬೇಕಾದ್ರೆ ಜಸ್ಟ್ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಫೋಟೋ ಸಮೇತ ಕಳಿಸ್ಬಿಡ್ತಾರೆ. ಹಾಗೆ ಇನ್ನೊಂದು ಎರ್ಟಿಗಾ 2012 ಮಾಡಲು VDI 465 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 4,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ ಸರ್. VDI ಮಾರುತಿ ಸುಜುಕಿ ವ್ಯಾಗನರ್ ಲೋ ವ್ಯಾಗನರ್ 2019 ಮಾಡಲು ಆಟೋಮೆಟಿಕ್ 445 ಹೆಚ್ಚು ಕಡಿಮೆ ಆಗುತ್ತೆ. 4,45,000 19 ಮಾಡಲು I10 ಗ್ರ್ಯಾಂಡ್ ಓಕೆ ಇದು ಕೂಡ 445 ಹೆಚ್ಚು ಕಡಿಮೆ ಆಗಿದೆ. ಸ್ಪೋರ್ಟ್ಸ್ ವರ್ಷನ್ ಓಕೆ ಕ್ಲೀನ್ ಆಗಿ ವಾಶ್ ಗಿಶ್ ಮಾಡ್ಕೊಡ್ತೀವಿ. ಮೊದಲ ಕೆಳಗಡೆ ನಿಲ್ಸಿದೀವಿ ಯಾವ್ದು ಅಂತ. ಓಕೆ ರೆನಾಲ್ಟ್ ಕ್ವಿಡ್ ಎಲಿವೇಟ್ ಡೀಲ್ಸ್ 2018 ಮಾಡಲು ಓಕೆ 7,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 7,35,000 ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಓಕೆ I10 ಗ್ರ್ಯಾಂಡ್ 14 ಮಾಡಲು ಓಕೆ ಸ್ಪೋರ್ಟ್ಸ್ ವರ್ಷನ್ 335 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಇದು 2017 ಮಾಡಲು ಆಲ್ಟೋ K10 19 ರಿಜಿಸ್ಟ್ರೇಷನ್ ಓಕೆ 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 285 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಓಕೆ ಇನ್ನೊಂದು ವೆಹಿಕಲ್ 2012 ಮಾಡಲ್ VXI ಓಕೆ 285 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ 285 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. 2006 ಮಾಡಲು ಓಕೆ VXI ಶಿಫ್ಟ್ FC ಎಲ್ಲ ರನ್ನಿಂಗ್ ಇದೆ. 1,75,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಬೈ ಇಂಡಿಕಾ 35,000 ಬರೀ 35,000ಕ್ಕೆ ಇಂಡಿಕಾ ದುಡಿಯೋರಿಗೆ. ಹೌದೌದು. ಓಕೆ ನೆಕ್ಸ್ಟ್ ಹಾಗಾದ್ರೆ ಇದೇ ಬಜೆಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಬಜೆಟ್ ಯಾರು ನೋಡ್ತಿರೋ ಒಳ್ಳೆ ಪ್ರೈಸಿಂಗ್ ಆಗ್ತಿದೆ. ಬೇಗ ವಿಸಿಟ್ ಮಾಡಿ. 19 ಮಾಡಲು ಆಲ್ಟೋ K10 ಆಟೋಮೆಟಿಕ್ ಓಕೆ 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಓಕೆ ಆಲ್ಟೋ K10 2011 ಮಾಡಲು ವಾಶ್ ಗಿಶ್ ಮಾಡಿ ಕೊಡ್ತೀವಿ. 1,65,000 ಹೆಚ್ಚು ಕಡಿಮೆ ಆಗುತ್ತೆ. 1,65,000 ಹೆಚ್ಚು ಕಡಿಮೆ ಆಗ್ತಿದೆ. 2011 ಮಾಡಲು ರಿಟ್ಸು ಪೆಟ್ರೋಲ್ VXI 2,15 ಹೆಚ್ಚು ಕಡಿಮೆ ಆಗುತ್ತೆ. 2,15,000 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಆಟೋಮೆಟಿಕ್ ಸೆಲೆರಿಯೋ 14 ಮಾಡಲು ಗಾಡಿ
ಒಂದು 52,000 ಹೊಡಿದೆ, 285 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಆಮೇಲೆ 2 ವ್ಯಾಗನರ್ ಇದು 7145 ಓಕೆ. 2006 ಮಾಡಲು 145 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಅದು 11 ಮಾಡಲು 245 ಹೆಚ್ಚು ಕಡಿಮೆ ಆಗುತ್ತೆ.